ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಹಿಂದೆ ನಾನು ಅಪ್ಡೇಟ್ ಮಾಡೋ ಕೆಲವು ವಿಡಿಯೋಗೆ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರು, ಮಾಸ್ಕ್ ಹಾಕೊಂಡು ವಿಡಿಯೋ ಮಾಡಬೇಡಿ ಅಂತ ಹೇಳಿ. ಸೊ ಅದಕ್ಕೆ ಮಾಸ್ಕ್ ನ ಹಾಕದೆ ಇನ್ಮೇಲೆ ವಿಡಿಯೋ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿದೀನಿ. ಓಕೆ, ದಿಸ್ ಇಸ್ ಮೀ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಟಾಪಿಕ್ ಏನಂತಂದ್ರೆ ಟಾಕ್ಸಿಕ್ ಬಗ್ಗೆ ಹಾಗೆ ರಾಮಾಯಣದ ಬಗ್ಗೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಅಪ್ಡೇಟ್ ಏನು ಅಂತ ನೋಡೋಣ ಬನ್ನಿ. ಸೊ ಮೊದಲನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಟಾಕ್ಸಿಕ್ ಮತ್ತೆ ಪೋಸ್ಟ್ಪೋನ್ ಆಗುತ್ತೆ. ಜೂನ್ 4 ರಿಲೀಸ್ ಆಗೋದು ಏನ್ ಮತ್ತೆ ಪೋಸ್ಟ್ಪೋನ್ ಆಗುತ್ತೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಬಜ್ ಜಾಸ್ತಿ ಆಗಿತ್ತು. ಸೊ ಯಾವುದೇ ರೀತಿ ಪೋಸ್ಟ್ಪೋನ್ ಆಗಲ್ಲ, ಅದೇ ಡೇಟ್ ಗೆ ಮೂವಿ ರಿಲೀಸ್ ಆಗ್ತಾ ಇದೆ. ಇದಕ್ಕೆ ಕನ್ಫರ್ಮ್ ಆಗಿ ಹುಮಾ ಕುರೇಶಿ ಅವರು ಒಂದು ಇಂಟರ್ವ್ಯೂ ಕೊಡ್ತಾ ಇರ್ತಾರೆ ಹಿಂದಿನಲ್ಲಿ. ಆ ಇಂಟರ್ವ್ಯೂ ನಲ್ಲಿ ಮತ್ತೆ ಆ ರಿಪೋರ್ಟರ್ ಕೇಳ್ತಾರೆ, ಟಾಕ್ಸಿಕ್ ಮೂವಿ ಪೋಸ್ಟ್ಪೋನ್ ಆಗ್ತಿದೆ ನಿಜಾನ ಅಂತೇಳಿ. ಅದಕ್ಕೆ ಅವರು ಎಲ್ಲಾ ಕ್ಯಾಮ್ರಾಗಳನ್ನು ತಿರುಗಿ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಆಗ್ತಿಲ್ಲ, ಜೂನ್ 4ಕ್ಕೆ ರಿಲೀಸ್ ಆಗ್ತಾ ಇದೆ ಅಂತ ಕನ್ಫರ್ಮ್ ಆಗಿ ಹೇಳ್ತಾರೆ. ಅದೇ ರೀತಿ ನಿನ್ನೆ ಲಾಸ್ ವೇಗಸ್ ಅಲ್ಲಿ ಸಿನಿಮಾ ಕಾನ್ಗೆ ನಮ್ಮ ಯಶ್ ಬಾಸ್ ಹೋಗಿದ್ದಾರೆ. ಸೊ ಅಲ್ಲಿ ಕೆಲವೊಂದು ಇಂಟರ್ವ್ಯೂಗಳನ್ನ ಕೊಟ್ಟಿದ್ದಾರೆ. 2 ಇಂಟರ್ವ್ಯೂ ಇದುವರೆಗೂ ನಾನು ನೋಡಿದೀನಿ. ಆ ಇಂಟರ್ವ್ಯೂ ನಲ್ಲೂ ಸಹ ಅವರು ಜೂನ್ 4 ರಿಲೀಸ್ ಆಗುತ್ತೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಹಾಗೆ ಆ ಇಂಟರ್ವ್ಯೂಸ್ ನಲ್ಲಿ ಏನೇನೆಲ್ಲ ಅವ್ರು ಮಾತಾಡಿದ್ದಾರೆ ಅಂತೇಳಿ ನಾನು ನಿಮ್ಮ ಹತ್ರ ಡೀಟೇಲ್ ಆಗಿ ಮಾತಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಕಂಟೆಂಟ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಕನ್ನಡ ಕ್ರಿಯೇಟರ್ಸ್ ನ ಬೆಳೆಸಿ. ಸೊ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ನಮ್ಮ ರಾಮಾಯಣ ಟೀಮ್ ಹೋಗಿರೋದು ಯಾರಪ್ಪ ಅಂತಂದ್ರೆ ನಮಿತ್ ಮಲ್ಹೋತ್ರಾ ಹಾಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಲಾಸ್ ವೇಗಾಸ್ಗೆ ಹೋಗಿದ್ದಾರೆ. ಅಲ್ಲಿ ಸಿನಿಮಾ ಕಾನ್ ಒಂದು ಫೆಸ್ಟಿವಲ್ ಏನ್ ನಡೀತಾ ಇದೆ, ಅದರಲ್ಲಿ ಅವರು ಪ್ರಮೋಷನ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಇದೊಂಥರ ಟಾಕ್ಸಿಕ್ ಟೀಮ್ಗೆ ಒಂಥರ ಪಾಸಿಟಿವ್ ಅಂತಾನೆ ಹೇಳ್ಬೋದು. ರಾಮಾಯಣದ ಜೊತೆಗೆ ಇವ್ರಿಗೂ ಒಂದು ಆಪ್ಷನ್ ಸಿಗ್ತಾ ಇದೆ ಪ್ರಮೋಷನ್ ಮಾಡೋದಕ್ಕೆ. ಸೊ ಅಲ್ಲಿಗೆ ಹೋಗಿದ್ದಾರೆ. ಮೇನ್ಲಿ ಸಿನಿಮಾ ಕಾನ್ ಏನಪ್ಪಾ ಅಂತಂದ್ರೆ, ಸಿನಿಮಾ ಕಾನ್ ಒಂದು ಫೆಸ್ಟಿವಲ್ ಒಂದು ಏನ್ ಇವಾಗ ಜೂನ್ 13 ಇಂದ 1 ವೀಕ್ ನಡೀತಾ ಇದೆ. ಆ 5 ದಿನದಲ್ಲಿ ಪ್ರಪಂಚದ ಬೇರೆ ಬೇರೆ ಕಡೆಯಿಂದ ಎಷ್ಟು ಜನ ಮೈನ್ ಡೈರೆಕ್ಟರ್ಸ್ ಇದ್ದಾರೆ, ಮೈನ್ ಪ್ರೊಡ್ಯೂಸರ್ಸ್ ಇದ್ದಾರೆ, ಥಿಯೇಟರ್ ಓನರ್ಸ್ ಇದ್ದಾರೆ, ಎಲ್ಲರೂ ಬಂದು ಅವ್ರ ಥಾಟ್ಸ್ ನ ಅಥವಾ ಅವ್ರ ಏನ್ ಕಂಟೆಂಟ್ ನ ಶೇರ್ ಮಾಡ್ಕೊಳ್ತಾರೆ. ಸೊ ಅವ್ರವ್ರಿಗೆ ಬೇಕಾಗಿರುವಂತ ವ್ಯಕ್ತಿಗಳ ಜೊತೆ ಮಿಂಗಲ್ ಆಗೋದಕ್ಕೆ ಸಭೆನ ಮಾಡ್ತಾರೆ, ಇದೊಂದು ಫಂಕ್ಷನ್ ತರ ಮಾಡ್ತಾರೆ. ಸೊ ಅಲ್ಲಿಗೆ ನಮ್ ನಮಿತ್ ಮಲ್ಹೋತ್ರಾ ಹಾಗೆ ಯಶ್ ಅವರು ಹೋಗಿದ್ದಾರೆ. ಅಲ್ಲಿ ಕೆಲವೊಂದು ಇಂಟರ್ವ್ಯೂ ಕೊಟ್ಟಿದ್ರಿಂದ ಈಗಾಗಲೇ ಏನ್ ಹೇಳಿದೆ, ಆ ಇಂಟರ್ವ್ಯೂನೆಲ್ಲ ಏನೇನ್ ಹೇಳಿದ್ದಾರೆ, ಹಾಗೆ ಟಾಕ್ಸಿಕ್ ಗೆ ಆ ಇಂಟರ್ವ್ಯೂ ಎಷ್ಟು ಇಂಪಾರ್ಟೆಂಟ್ ಅಂತಾನು ಹೇಳ್ತೀನಿ. ಸೊ ಸೆಕೆಂಡ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ರಾಮಾಯಣ ಗ್ಲಿಮ್ಸ್ ಬಗ್ಗೆ ಸುಮಾರು ನೆಗೆಟಿವಿಟಿ, ಹೇಟ್ರೇಟ್ ಜಾಸ್ತಿ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಸುಮಾರು ಕಂಟೆಂಟ್ ರಿವ್ಯೂವರ್ಸ್ ಏನ್ ಮಾಡಿದ್ದಾರೆ, VFX ಹಂಗಿದೆ ಹಿಂಗಿದೆ ಅಂತೇಳಿ. ಇವನ್ ನಾನು ಕೂಡ ಕೆಲವೊಂದನ್ನ ಹೈಲೈಟ್ ಮಾಡಿದ್ದೆ ನಂದು ರಿಯಾಕ್ಷನ್ ವಿಡಿಯೋ ಹಾಗೆ ರಿವ್ಯೂ ವಿಡಿಯೋನಲ್ಲಿ. ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡ್ ಬನ್ನಿ, ತುಂಬಾ ಡೀಟೇಲಿಂಗ್ ಆಗಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ. ಸೊ ಅದ್ರಲ್ಲಿ ನಾನು ಕೆಲವೊಂದು ಹೈಲೈಟ್ ಮಾಡಿದೆ. ಬಟ್ ಓವರ್ ಆಲ್ ಮೂವಿ ಚೆನ್ನಾಗಿಲ್ಲ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಯಾಕಂತಂದ್ರೆ ಅವ್ರು ಮಾಡ್ತಾ ಇರೋ ಕಂಟೆಂಟ್ ತುಂಬಾ ನೀಟಾಗಿ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ನಮ್ಮ ಹಿಂದೂ ಸ್ಪಿರಿಚುವಲ್ ಸೆಂಟಿಮೆಂಟ್ಸ್ಗೆ ಹೇಟ್ ಅಂದ್ರೆ ನೋವಾಗದೇ ಇರೋ ರೀತಿ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲೂ ಆ ಮೂವಿ ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಆದಿಪುರುಷ್ ತರ ಅಂತೂ ಖಂಡಿತವಾಗ್ಲೂ ಇಲ್ಲ, ಅದಂತೂ ನನಗೆ ನಂಬಿಕೆ ಇದೆ. ಸೊ ಅದು ಬಿಟ್ರೆ ಮೂವಿ ಚೆನ್ನಾಗಿ ಮಾಡಿದ್ದಾರೆ. ಅದನ್ನೇ ಈ ಮೂವಿ ಟೀಮ್ ಏನ್ ಮಾಡ್ತಾ ಇದ್ದಾರೆ, ಆ ಇಂಟರ್ವ್ಯೂಸ್ ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇಂಟರ್ವ್ಯೂಸ್ ನಲ್ಲಿ ಏನಂತ, ಇವಾಗ ಆಲ್ರೆಡಿ ನಾವು ಯಾವ್ದಾದ್ರು ಒಂದು ರೀತಿ ಸೀರಿಯಲ್ಸ್ ಅಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಹಿರಿಯರು ಹೇಳಿರೋ ಕಥೆಗಳಲ್ಲಾಗಿರ್ಬೋದು, ಕೆಲವೊಂದು ದೇವಸ್ಥಾನದಲ್ಲಿ ಆಗಿರ್ಬೋದು, ಅಥವಾ ಕೆಲವೊಂದು ಬುಕ್ ಓದಿ ಆಗಿರ್ಬೋದು, ಯಾವ್ದಾದ್ರು ಒಂದ್ ರೀತಿ ನಾವು ರಾಮಾಯಣ ತುಂಬ್ಕೊಂಡ್ಬಿಟ್ಟಿದ್ವಿ ತಲೆಗೆ. ಸೊ ನಮ್ದೇ ಆದಂತ ಒಂದು ಇಮ್ಯಾಜಿನೇಷನ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ತೀವೋ, ರಾಮಾಯಣ ಅಂದ್ರೆ ಹಿಂಗ್ ನಡೆದಿರ್ಬೋದು, ಹಿಂಗ್ ಆಗಿರ್ಬೋದು ಅಂತ ಅವ್ರು ಹೇಳೋ ಮಾತುಗಳನ್ನ ಕೇಳ್ಕೊಂಡು, ಅಥವಾ ನಾವು ಕೆಲವೊಂದು ಏನು ಚಿಕ್ಕ ಪುಟ್ಟ ಮೂವೀಸ್ ನ ನೋಡಿದ್ವಿ ಅದನ್ನ ನೋಡ್ಕೊಂಡು ನಾವು ನಮ್ದೇ ಆದ ಒಂದು ಇಮ್ಯಾಜಿನೇಷನ್ ಅಲ್ಲಿ ಇದ್ದೀವಿ. ಆದ್ರೆ ಇವಾಗ ಇವ್ರು ಹೇಳ್ತಾ ಇರೋದು ಏನಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಅವ್ರದೇ ಆದಂತ ಒಂದು ಇಮ್ಯಾಜಿನೇಷನ್ ಇರುತ್ತೆ, ಪ್ರೊಸ್ಪೆಕ್ಟಿವ್ ಇರುತ್ತೆ. ಅದ್ರ ಪ್ರಕಾರ ಅವರು ಒಂದು ಕಂಟೆಂಟ್ ನ ಅಥವಾ ಒಂದು ಮೂವಿನ ಕ್ರಿಯೇಟ್ ಮಾಡ್ತಾರೆ. ಸೊ ಆಲ್ರೆಡಿ ಎಲ್ರಿಗೂ ಈ ಸ್ಟೋರಿ ಗೊತ್ತಿರೋದ್ರಿಂದ ಕಂಪ್ಯಾರಿಸನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಆದ್ರೆ ನಾವು ಈ ಸ್ಟೋರಿ ಹೇಳ್ತಾ ಇರೋದು ಮೇನ್ಲಿ ಔಟ್ ಆಫ್ ದ ಇಂಡಿಯಾ, ಅಂತಂದ್ರೆ ಬೇರೆ ದೇಶದ ಜನರಿಗೆ ಇಂಡಿಯಾದಲ್ಲಿ ಹೇಗಿತ್ತು, ಸಾವಿರಾರು ವರ್ಷಗಳ ಹಿಂದೆನೆ ಇಂಡಿಯಾ ಯಾವ ತರ ಇತ್ತು, ಎಷ್ಟು ಗ್ರ್ಯಾಂಡ್ ಆಗಿತ್ತು, ನಮ್ ಕಲ್ಚರ್ ಏನು, ನಮ್ ಸಂಸ್ಕೃತಿ ಏನು ಅನ್ನೋದನ್ನ ನಾವು ತಿಳಿಸೋದಕ್ಕೋಸ್ಕರ ಈ ಮೂವಿ ಮಾಡ್ತಾ ಇದೀವಿ. ಇಂಡಿಯಾನ ಬೇರೆ ರೀತಿ ಪೋರ್ಟ್ರೇ ಮಾಡ್ತೀವಿ ನಾವು ಅಂತೇಳಿ ಹೇಳ್ತಾ ಇದಾರೆ ಅವರು. ಅದ್ರ ಜೊತೆಗೆ ಈ ನಮ್ಮ ಈ ಬಾಲಿವುಡ್ ಬೇವರ್ಸಿಗಳು ಮಾಡ್ತಾರಲ್ಲ ಕೆಲವೊಂದು ಮೂವೀಸ್, ಫಾರ್ ಎಕ್ಸಾಂಪಲ್ ಆದಿಪುರುಷ, ಹಾಗೆ ನಮ್ಮ ದೇವರುಗಳನ್ನೆಲ್ಲ ಕೆಟ್ಟದಾಗಿ ತೋರಿಸೋದು, ವಿಲನ್ಗಳು ಮಾಡಿ ತೋರಿಸೋದು, ಈ ತರ ಎಲ್ಲ ಮೂವೀಸ್ ನ ನೋಡಿ ಒಂದು ಭಯ ಅನ್ನೋದೊಂದು ಇದ್ದೇ ಇರುತ್ತೆ ಪ್ರತಿಯೊಬ್ಬ ಆಡಿಯನ್ಸ್ಗೂ. ಇವ್ರು ಯಾವ ತರ ಮಾಡ್ತಾರಪ್ಪ ಆ ಒಂದು ಎಮೋಷನ್ ಅಲ್ಲಿ ಒಂದ್ ಸ್ವಲ್ಪ ನೆಗೆಟಿವ್ ಮಾತಾಡಿರ್ತಾರೆ ಅಷ್ಟೇ, ಬಿಟ್ರೆ ಬೇರೆ ರೀತಿ ಏನಿರಲ್ಲ. ಇನ್ನು ಆನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ, ಇವ್ರು ಹೇಳ್ತಿರೋದೆಲ್ಲ ಸರಿಯಾಗಿದೆ. ಆದ್ರೆ ಕೆಲವೊಂದು VFX ಎರರ್ಸ್ ಏನಿದೆ ಅದನ್ನ ನಾವು ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಕ್ ಆಗಲ್ಲ. ಯಾಕೆಂತಂದ್ರೆ 8 ಸಾರಿ ಆಸ್ಕರ್ ಅವಾರ್ಡ್ ನ ಗೆದ್ದಿರುವಂತ ಕಂಪನಿ ಡಿನೆಕ್ ಕಂಪನಿ, ನಮಿತ್ ಮಲ್ಹೋತ್ರಾ ಅವರು ಓನ್ ಮಾಡ್ತಾ ಇರುವಂತ ಕಂಪನಿ. ಸೊ ಅಂತ ಸಣ್ಣ ಮಿಸ್ಟೇಕ್ಸ್ ನ ಮಾಡುತ್ತೆ ಅಂದ್ರೆ ಯಾರು ಅಗ್ರಿ ಮಾಡಲ್ಲ. ಈವನ್ ಆ ರಿವ್ಯೂವರ್ಸ್ ಏನಿದ್ದಾರೆ ನೆಗೆಟಿವ್ ಮಾಡಿರೋರು, ಅವರು ಕೂಡ ಅದನ್ನೇ ಸ್ಪೆಸಿಫೈ ಮಾಡ್ತಾ ಇರೋದು. ಮೂವಿ ಚೆನ್ನಾಗಿಲ್ಲ ಅಂತ, ಗ್ಲಿಮ್ಸ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಕೆಲವೊಂದು ಎರರ್ ನ ಸ್ಪೆಸಿಫೈ ಮಾಡ್ತಾ ಇದಾರೆ. ಯಾಕಂತಂದ್ರೆ ಇದು 4,000 ಕೋಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಬರ್ತಾ ಇದೆ ಅಂತೇಳಿ ಹೈಪ್ ಏನ್ ಮಾಡಿದರೆ, ಆ ಹೈಪ್ ತಕ್ಕನಂಗೆ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾವ ತರ ಹೈಪ್ ಅಂತಂದ್ರೆ, ಈ ತರ ಚಿಕ್ಕ ಪುಟ್ಟ ಎರರ್ಸ್ ಕೂಡ ಹೈಲೈಟ್ ಮಾಡ್ತಾರೆ. ಯಾಕೆಂತಂದ್ರೆ ದೇ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್. ಸೊ ಇದನ್ನ ಬೇರೆ ತರನೇ ನೋಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಅಂತ ಅನ್ಸುತ್ತೆ. ಸೊ ಯಾರನ್ನು ಬ್ಲೇಮ್ ಮಾಡಕ್ಕಾಗಲ್ಲ. ಬಟ್ ಮೂವಿ ಟೀಮ್ ಅವ್ರನ್ನೇ ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕು. ಮೂವಿ ಟೀಮ್ ತಪ್ಪು ಅಂತ ಹೇಳ್ತಲ್ಲ, ಕರೆಕ್ಷನ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗೆ ನೆಕ್ಸ್ಟ್ ಇನ್ನ ನಮಿತ್ ಮಲ್ಹೋತ್ರಾ ಅವ್ರು ಹೇಳಿರೋ ಪ್ರಕಾರ ನಮ್ಮ ಇಂಡಿಯಾನ ಪೋರ್ಟ್ರೇ ಮಾಡಿರೋ ರೀತಿ ಬಂದ್ಬಿಟ್ಟು, ಸೊ
ಸೊ ಯಾವಾಗ್ಲೂ ಸ್ಲಮ್ ಡಾಗ್ ಮಿಲೇನಿಯರ್ ಮೂವಿ ಇಲ್ಲಿ ಏನಿದೆ ಆ ತರ ತೋರಿಸಿರೋದು, ಆಮೇಲೆ ಬ್ರಿಟಿಷ್ನವ್ರು ಬಂದು ಇಲ್ಲಿ ರೂಲ್ ಮಾಡಿ ನಮ್ಮನ್ನ ಹೇಗೆ ದಾಸರ ತರ ನೋಡ್ಕೊಂಡಿರೋದು, ನಮ್ಮನ್ನ ಆಳಿ ಗಬ್ಬೆಬ್ರಿಸೋಗಿರೋದು ರೀತಿನೇ ನಾವು ಪೋರ್ಟ್ರೇ ಮಾಡಿದ್ವಿ. ಇನ್ನು ಆಮೇಲೆ ಮೊಘಲರು ಬಂದು ನಮ್ಗೆ ಹೆಂಗೆ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದ್ ಮೇಲೆನೆ ಮೂವಿ ಮಾಡಿದ್ದಾರೆ. ಸೊ ನಮ್ ಇಂಡಿಯಾ ರಿಯಲ್ ಕಲ್ಚರ್ ಏನು, ಇಂಡಿಯಾ ಎಷ್ಟು ರಿಚ್ ಆಗಿತ್ತು, ಇಂಡಿಯಾ ಆ ತರ ಇರ್ಲಿಲ್ಲ ಈ ತರ ಇದೆ ಅನ್ನೋದನ್ನ ತೋರ್ಸೋದಕ್ಕೆ ಅಂತಾನೆ ಈ ಮೂವಿ ಮಾಡ್ತಾ ಇರೋದು. ಅದನ್ನು ಕೂಡ ಅವ್ರು ಕನ್ಫರ್ಮ್ ಮಾಡಿದ್ದಾರೆ. ಸೊ ಇದೊಂಥರ ಪ್ರೌಡ್ ಫೀಲಿಂಗ್ ಅಂತಾನೆ ಹೇಳ್ತೀನಿ. ವಿ ಹ್ಯಾವ್ ಟು ಅಪ್ರಿಶಿಯೇಟ್ ದಿ ಡಿಸಿಷನ್ ಅಂತ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಹಾಗೆ ನಮಿತ್ ಮಲ್ಹೋತ್ರಾ ಅವರು ಇನ್ನೊಂದು ವಿಷಯನೂ ಕೂಡ ಹೇಳಿದ್ದಾರೆ. ರಾವಣನ ಕ್ಯಾರೆಕ್ಟರ್ ಏನಿದೆ, ಆ ರಾವಣನ ಕ್ಯಾರೆಕ್ಟರ್ ನ ಯಶ್ನ ಬಿಟ್ರೆ ಬೇರೆ ಯಾರು ಮಾಡಕ್ ಆಗ್ತಾ ಇರ್ಲಿಲ್ಲ. ಹಿ ಹ್ಯಾಸ್ ಟೇಕನ್ ಟು ನೆಕ್ಸ್ಟ್ ಲೆವೆಲ್ ಅಂತ ಹೇಳಿ ಅವರು ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇನ್ನೊಂದು ವಿಷಯ ಏನಂತಂದ್ರೆ, ಯಶ್ ಹಾಗೆ ರಣಬೀರ್ ಕಪೂರ್, ರಾವಣ ಮತ್ತೆ ರಾಮ ಫಸ್ಟ್ ಪಾರ್ಟ್ ನಲ್ಲಿ ಮುಖಾಮುಖಿ ಆಗ್ತಾ ಇಲ್ಲ, ಅವ್ರಿಬ್ರದ್ದು ಸೀಕ್ವೆಲ್ಸ್ ಬರೋದಿಲ್ಲ. ಮೇ ಬಿ ಎಂಡ್ ಕಾರ್ಡ್ ನಲ್ಲಿ ಅವ್ರಿಬ್ರದ್ದು ಫೇಸ್ ಆಫ್ ಮಾಡಿ ಮೂವಿನ ಕ್ಲೋಸ್ ಮಾಡಬಹುದು ಅಂತ ನನ್ಗೆ ಅನಿಸ್ತಾ ಇದೆ. ನೋಡೋಣ. ಸೊ ಇದು ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ. ಯಾಕೆಂತಂದ್ರೆ ಮೇ ಬಿ ಈ ಒಂದು ಪಾರ್ಟ್ ಅಲ್ಲಿ, ಫಸ್ಟ್ ಪಾರ್ಟ್ ಅಲ್ಲಿ ಅವರು ಬಾಲರಾಮನಿಂದ ಹಿಡಿದು ಯುವಾವಸ್ಥೆಗೆ ಬರೋ ರಾಮ ಅಂದ್ರೆ ಮದುವೆ ಆಗೋವರೆಗೂ ತಗೊಂಡ್ ಹೋಗ್ಬೋದು. ಲೈಕ್ ಅವ್ರ ವಿದ್ಯಾಭ್ಯಾಸ ಆಗಿರ್ಬೋದು, ಆಮೇಲೆ ತಾಟಕ ವಧೆ ಆಗಿರ್ಬೋದು, ಇನ್ನೊಂದು ವಿಧಾತ ಅನ್ನೋ ಒಂದು ರಾಕ್ಷಸನ ವಧೆ ಆಗಿರ್ಬೋದು. ಈ ತರ ತುಂಬಾ ರಾಕ್ಷಸರನ್ನ ಅವರು ವಿದ್ಯಾಭ್ಯಾಸದ ಕಾಲದಲ್ಲಿ ವಧೆ ಮಾಡ್ತಾ ಇರ್ತಾರೆ. ಆ ಸಿಚುವೇಶನ್ಸ್ ನೆಲ್ಲೂ ಅವರು ಕ್ಯಾಪ್ಚರ್ ಮಾಡಿರ್ತಾರೆ ಅಂತ ಅನಿಸ್ತಾ ಇದೆ ನನಗೆ. ಯಾಕೆಂತಂದ್ರೆ ಮೇ ಬಿ 3 ಅವರ್ ಮೂವಿ ಆಗಿರುತ್ತೆ. 3 ಅವರ್ ಅಲ್ಲಿ ಇನ್ನೂ ರಾವಣ ಮತ್ತೆ ರಾಮ ಫೇಸ್ ಆಫ್ ಮಾಡ್ತಾ ಇಲ್ಲ ಅಂದ್ರೆ 100% ಸೇಮ್ ಆಗಿರುತ್ತೆ. ಅಗೇನ್ ಸೇಮ್ ಥಿಂಗ್ ಫಾರ್ ರಾವಣಂದು ಅಷ್ಟೇ. ರಾವಣ ಹುಟ್ಟಿ ಅವ್ನು ಹೆಂಗ್ ಹುಡ್ತಾನೆ ಅಂತ ಹಿಡಿದು ಅವನೇನ್ ವಿದ್ಯಾಭ್ಯಾಸ ಮಾಡ್ತಾನೆ, ಆಮೇಲೆ ರಾವಣನ ಕ್ಯಾರೆಕ್ಟರ್ ಏನು, 10 ತಲೆ ಅವ್ನಿಗೆ ಯಾಕಿದೆ, 10 ತಲೆ ಡೆಫಿನೇಷನ್ ಏನು, ಪ್ರತಿಯೊಂದಕ್ಕೂ ಡೀಟೇಲಿಂಗ್ ಆಗಿ ಹೋಗಿರ್ತಾರೆ ಅಂತ ಹೇಳಿ ಅನ್ಕೊಂಡಿದೀನಿ. ಆಮೇಲೆ ಆಂಜನೇಯ ಹೆಂಗ್ ಹುಡ್ತಾನೆ, ಆಂಜನೇಯ ಯಾಕೆ ರಾಮನ್ನ ಇಷ್ಟಪಡ್ತಾನೆ, ಈ ಕೆಲವೊಂದು ಎಲ್ಲಾ ತರ ಡೀಟೇಲ್ಸ್ ಅವ್ರು ತಗೊಂಡ್ಬರೋದಕ್ಕೆ ನೋಡ್ತಾ ಇದ್ದಾರೆ. ಸೊ ಇದೆಲ್ಲ ರಾಮಾಯಣದ ಬಗ್ಗೆನೂ ತುಂಬಾ ಮಾತಾಡಿದ್ರೆ. ಇದ್ರ ಜೊತೆಗೆ ಒಂದು ಪಾಸಿಟಿವ್ ವಿಷಯ ಏನಪ್ಪಾ ಅಂತಂದ್ರೆ, ಯಶ್ ಅವ್ರಿಗೆ ಟಾಕ್ಸಿಕ್ ಬಗ್ಗೆ ಪ್ರಚಾರ ಮಾಡೋದಕ್ಕೆ ಒಂದು ಒಳ್ಳೆ ವೇದಿಕೆ ಸಿಕ್ತು ಅಂತ ಹೇಳ್ತೀನಿ. ಸೊ ನನ್ನ ಪ್ರಕಾರ ಇಂಡಿಯನ್ ಫಸ್ಟ್ ಆಕ್ಟರ್ ಟು ಬಿ ಗೋ ಆನ್ ಗಿವ್ ಇಂಟರ್ವ್ಯೂ ಇನ್ ಸಿನಿಮಾ ಕಾನ್ ಅಂತ ನನ್ಗನ್ಸ್ತಾ ಇರೋದು. ಸೊ ಮೇ ಬಿ ಅದೇ ಸತ್ಯ ಕೂಡ ಆಗಿರುತ್ತೆ. ಇದಕ್ಕಂತೂ ನಿಜವಾಗ್ಲೂ ನಾವು ಕನ್ನಡಿಗರೆಲ್ಲ ತುಂಬಾ ಪ್ರೌಡ್ ಫೀಲ್ ಮಾಡಬೇಕು. ಯಾರಾದ್ರೂ ಅಟ್ಲೀಸ್ಟ್ ಒಬ್ಬರಾದ್ರೂ ಒಂದು ಒಳ್ಳೆ ಹೆಸರು ಮಾಡ್ತಾ ಇದಾರಲ್ಲ ಅಂತ ಹೇಳಿ. ನೆಕ್ಸ್ಟ್ ಅದೇ ಒಂದು ಇಂಟರ್ವ್ಯೂಸ್ ನಲ್ಲಿ ಆ ಇಂಟರ್ವ್ಯೂ ರಿಪೋರ್ಟರ್ ಏನಿದ್ದಾನೆ ಟಾಕ್ಸಿಕ್ ಬಗ್ಗೆ ಅಪ್ಡೇಟ್ಸ್ ಕೇಳ್ತಾನೆ. ಲೈಕ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ. ಅದಕ್ಕೆ ಯಶ್ ಅವ್ರು ಕನ್ಫರ್ಮ್ ಮಾಡ್ತಾರೆ ಜೂನ್ 4 ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ. ಹಾಗೆ ಅದ್ರ ಬಗ್ಗೆ ಏನಾದ್ರು ಹೇಳಿ ಅಂತ ಕೇಳಿದಾಗ ಯಶ್ ಅವ್ರು ಹೇಳ್ತಾರೆ, ನೀವು ರೆಗ್ಯುಲರ್ ಆಗಿ ನೋಡ್ತಾರೆ ಒಂದು ಗ್ಯಾಂಗ್ಸ್ಟರ್ ಡ್ರಾಮಾ ಅಲ್ಲ, ಇದು ಒಂದು ಮೆಟಾಫರಿಕಲ್ಲಿ ಹೇಳ್ತಾ ಇದೀವಿ ನಾವು, ಅಂದ್ರೆ ಲೇಯರ್ ಬೈ ಲೇಯರ್ ಕತೆ ಹೇಳ್ತಾ ಇದೀವಿ. ಇದುವರೆಗೂ ನಮ್ಮ ಇಂಡಿಯನ್ ಇದ್ರಲ್ಲಿ ಅಥವಾ ವರ್ಲ್ಡ್ ಇದರಲ್ಲಿ ಈ ತರ ಸ್ಟೋರಿನ ಯಾರು ಕೈ ಹಾಕಿಲ್ಲ ಅನ್ನೋ ಒಂದು ಮಾತನ್ನ ಅವರು ಮೆನ್ಷನ್ ಮಾಡ್ತಾರೆ. ಈ ಒಂದು ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೀಟ್ ಸುದ್ದಿ ಆಗ್ಬಿಟ್ಟಿದೆ. ಎಲ್ಲರೂ ಬರೀ ಅದೊಂದೇ ಹಾಕ್ತಾ ಇದಾರೆ. ಸೊ ಇದ್ರ ಮೇಲೆನೆ ಗೊತ್ತಾಗುತ್ತೆ ಕಂಟೆಂಟ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿ. ಸೊ ಖುಷಿ ವಿಷಯ ಏನಂತಂದ್ರೆ ಇಂಟರ್ವ್ಯೂ ಸ್ಟಾರ್ಟ್ ಆಯ್ತು. ಇನ್ಮೇಲೆ ಈ 2 ಮಂತ್ ಕಂಪ್ಲೀಟ್ ಮಾರ್ಕೆಟಿಂಗ್ ನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಓವರ್ಸೀಸ್ ಆಗಿರ್ಬೋದು, ಇಂಡಿಯಾದಲ್ಲಾಗಿರ್ಬೋದು. ಸೊ ಇದಂತೂ ಪಕ್ಕ. ಇಂಗ್ಲಿಷ್ ಕೂಡ ಒಟ್ಟೆ ಟೈಮ್ ರಿಲೀಸ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಹಾಗೆ ಆಗುತ್ತೆ. ಆ ಮನುಷ್ಯ ಮಾಡ್ತಾ ಇರೋ ಒಂದು ನಂಬಿಕೆ ನಂಗಿದೆ. ಸೊ ಇನ್ನೊಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಾಗ್ಬೋದು ಆಂಧ್ರದಲ್ಲಿ ಅಂತಂದ್ರೆ ಟಾಕ್ಸಿಕ್ಗೆ, ಪೆದ್ದಿ ಮೂವಿ ಅವರು ಇವತ್ತು ಒಂದು ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ. ಪೆದ್ದಿ ರಿಲೀಸ್ ಡೇಟ್ ನ ಜೂನ್ ನಲ್ಲಿ ಇಟ್ಕೊಳ್ತೀವಿ ಅಂತ. ಬಟ್ ಇನ್ನು ಯಾವ ಡೇಟ್ ಅಂತ ಕನ್ಫರ್ಮ್ ಮಾಡಿಲ್ಲ. ಬಟ್ ಜೂನ್ ಅಲ್ಲೇ ಬರ್ತೀವಿ ಅಂತ ಹೇಳಿ ಒಂದು ಪೋಸ್ಟರ್ ಕೂಡ ಹಾಕಿದ್ದಾರೆ. ಅದನ್ನ ನಿಮ್ ಮುಂದೆ ಆಗ್ತಾ ಇದ್ದೀನಿ, ನೀವು ನೋಡ್ಕೋಬಹುದು. ಅಟ್ಲೀಸ್ಟ್ ಒಂದು 2 ವೀಕ್ಸ್ ಬಿಟ್ಟು ಅವರು ಅವ್ರನ್ನ ಡೇಟ್ ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ಗನ್ಸ್ತಾ ಇದೆ. ಅಟ್ಲೀಸ್ಟ್ ಇವ್ರಿಗೂ ಒಂದು ಸ್ಪೇಸ್ ಸಿಗುತ್ತೆ, ಅವ್ರಿಗೂ ಸ್ಪೇಸ್ ಸಿಗುತ್ತೆ. ಮೇ ಬಿ ಕ್ಲಾಶ್ ಅಂತೂ ಆಗಲ್ಲ. ಯಾಕಂತಂದ್ರೆ ಅವರು ತುಂಬಾ ಬುದ್ಧಿವಂತರಿರ್ತಾರೆ, ಸಪೋರ್ಟಿವ್ ಆಗಿರ್ತಾರೆ. ದಿಲ್ ರಾಜು ಅವರು ಇರೋದ್ರಿಂದ ಸೊ ಏನಾದ್ರು ಒಂದು ಕೆಲಸ ಮಾಡ್ತಾರೆ. ಭಯ ಪಡುವಂತ ಅವಶ್ಯಕತೆ ಇಲ್ಲ. ನೋಡೋಣ, ವೆಯ್ಟ್ ಮಾಡಿ. ಇನ್ನು KVN ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಆಗೋ ಹಂತಕ್ಕೆ ಬಂದಿದೆ. ಜನನಾಯಕ ಇನ್ನು ಈ ಮಂತ್ ರಿಲೀಸ್ ಆಗ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. OTT ಡೀಲರ್ಶಿಪ್ ಬಗ್ಗೆ ಅವ್ರ ಹತ್ರ ಮಾತುಕತೆನೂ ಆಗ್ತಾ ಇದೆ ಇವತ್ತು ಅಂತ ಹೇಳಿ ಕೇಳ್ಪಟ್ಟೆ. ಎಷ್ಟು ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ. ಒಂದ್ಸತ್ ಕನ್ಫರ್ಮ್ ಆದ್ರೆ ಅಪ್ಡೇಟ್ ಮಾಡ್ತೀನಿ. ಸೊ ಸ್ನೇಹಿತರೆ, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಾನೇನಾದ್ರೂ ತಪ್ಪು ಮಾಡಿದ್ರೆ ಅಥವಾ ಸರಿಯಾಗಿ ಮಾತಾಡಿಲ್ಲ ಅಂತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಸಾಧ್ಯವಾದಷ್ಟು ಫೇಸ್ ಕ್ಯಾಮ್ ವಿಡಿಯೋನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಟೇಕ್ ಕೇರ್, ಬೈ ಬೈ, ಲವ್ ಯು.